ಎಲ್ಲರಿಗೂ ನಮಸ್ಕಾರ. ನಿನ್ನೆಯಿಂದೆಲ್ಲ ಕೇಳಿದ್ರಿ. ಈಗ ಇವನು ನಮ್ಮ ರಾಬರ್ಟ್ ಸಿವೆಲ್ ಏನು ಬರೀತಾನೆ, ಯುದ್ಧದ ರಾಜಕೀಯ ಪರಿಣಾಮಗಳು ಅಂತ ಬರೀತಾನೆ. ಯುದ್ಧದ ರಾಜಕೀಯ ಪರಿಣಾಮಗಳು ಏನಾಯಿತು ಅದನ್ನು ನಾವು ಡಿಸ್ಕಸ್ ಮಾಡಬೇಕಲ್ಲ. ಇದನ್ನೆಲ್ಲನೂ ಯುದ್ಧ ಆಯಿತು, ರಾಯಚೂರು ಕೃಷ್ಣದೇವರಾಯರ ವಶ ಆಯಿತು, ಇಬ್ರಾಹಿಂ ಆದಿಲ್ ಶಾನ ಒದ್ದು ಕಳಿಸಿದ್ರು, 4 ಜನ ಸುಲ್ತಾನ್ಗಳನ್ನು ಉಸಿರೆತ್ತದಂಗೆ ಮಾಡಿದ್ರು, ಆ ಬಹುಮನಿ ರಾಜ್ಕುಮಾರನ ರಾಜನನ್ನಾಗಿ ಮಾಡಿ ಯವನ ರಾಜ್ಯ ಸ್ಥಾಪನಾಚಾರ್ಯ ಅಂತ ತಗೊಂಡ್ರು ಅಂತೆಲ್ಲ ನನ್ನ ಹೇಳಿದ್ದೀನಿ. ಯುದ್ಧ ದೂರಗಾಮಿ ಪರಿಣಾಮಗಳನ್ನು ಬೀರಿತು. ಹಿಂದೂಗಳ ವಿಜಯ ಆದಿಲ್ ಶಾನ ಶಕ್ತಿ ಪ್ರತಿಷ್ಠೆಗಳನ್ನು ಎಷ್ಟು ದುರ್ಬಲಗೊಳಿಸಿತೆಂದರೆ ಅವನು ಸದ್ಯದಲ್ಲಿ ದಕ್ಷಿಣವನ್ನು ಕೆಲಸವನ್ನು ಸಂಪೂರ್ಣವಾಗಿ ಕೈಬಿಟ್ಟು ಮತ್ತು ತನ್ನ ನೆರೆಯ ಇತರ ಮಹಮ್ಮದೀಯ ಅರಸರೊಂದಿಗೆ ಮೈತ್ರಿ ಬೆಸೆಯುವತ್ತ ಲಕ್ಷ್ಯ ಹರಿಸಿದ. ಅರ್ಥ ಆಯ್ತಾ? ನಾವು ಕಚ್ಚಾಡಿದ್ರೆ ಫಲವಿಲ್ಲ, ನಾವು ಒಂದಾಗೋಣ, ಆಮೇಲೆ ಅವನನ್ನು ಗೆಲ್ಲೋಣ ಅಂತ ಇವನ ತಲೆಗೆ ಮೊದಲನೇ ಬಾರಿಗೆ ಬಂತು ಇಬ್ರಾಹಿಂ ಆದಿಲ್ ಶಾ ತಲೆಗೆ. ಅಂಥ ಸೋಲು ಅವತ್ತು ಅವನು ಕಟ್ಟಿದ್ದು, ಅವನು ಉಂಡಿದ್ದು ಸೋಲು ಅಷ್ಟು ದಯನೀಯವಾಗಿ ಅತ್ಯಂತ ಕಹಿಯಾದ ಸೋಲಾಗಿತ್ತು. ಹಾಗಾಗಿ ಅವನೇನು ಮಾಡ್ದ, ಇನ್ನು 4 ಜನರ ಜೊತೆ ಸ್ನೇಹಸ್ತ ಚಾಚ, ಬನ್ನಿ ನಾವೆಲ್ಲ ಒಂದಾಗೋಣ ಅಂತ. ವಿಜಯವು ದೇಶದ ರಾಜಕೀಯ ಪರಿಸ್ಥಿತಿಯನ್ನು ದಕ್ಕನದ ಇತರ ಎಲ್ಲ ಮಹಮ್ಮದೀಯ ಬಲಗಳು ಗಂಭೀರವಾಗಿ ಪರಿಣಿಸುವಂತೆ ಮಾಡಿತು. ಎಂಟೈರ್ ಸೌತ್ ಇಂಡಿಯಾದಲ್ಲಿದ್ದಂಥ ಎಲ್ಲ ಮುಸಲ್ಮಾನರುಗಳು ಇದ್ರ ಬಗ್ಗೆ ಯೋಚನೆ ಮಾಡಿಬಿಟ್ರಂತೆ, ದಿಗಿಲು ಬಿದ್ದೋದ್ರು. ಇನ್ನು ನಮ್ಗೆ ಉಳುಗಾಲ ಇಲ್ಲ, ನಾವು ಒಂದಾದ್ರಷ್ಟೇ ಉಳುಗಾಲ, ನಮಗೆ ಉಳುಗಾಲವಿಲ್ಲ. ಆಯಿತಾ? ಅದಿಲ್ಲದೆ ಏನೂ ಸಾಧ್ಯವಿಲ್ಲದ ಮತ್ತು ಯಾವುದರ ಸಹಾಯದಿಂದ ಅಂತಿಮವಾಗಿ ವಿಜಯನಗರ ಸಾಮ್ರಾಜ್ಯದ ಉರುಳಲ್ಪಟ್ಟು ದಕ್ಷಿಣಕ್ಕೆ ದಾರಿ ತೆಗೆದುಕೊಂಡಿತೋ ಅಂಥ ಒಕ್ಕೂಟಕ್ಕೆ ಈ ಯುದ್ಧ ಮಾರ್ಗ ತೋರಿತು. ಅಂದರೆ ಅವನೇನು ಬರೀತಾನೆ ಸಿವೆಲ್ ಅಂದರೆ, 1565 ಆಯ್ತಲ್ಲಪ್ಪ ರಕಸಕಿ ತಂಗಡಿಗೆ ಯುದ್ಧ, ಹೇಗೆ ಎಲ್ಲ ಮುಸಲ್ಮಾನರುಗಳು ಒಂದಾಗಿ ವಿಜಯನಗರವನ್ನು ಮುತ್ತಿ ಅದನ್ನು ಸರ್ವನಾಶ ಮಾಡಿಬಿಟ್ರು, ಅಂಥದ್ದೊಂದು ಒಂದಾಗಲಿಕ್ಕೆ ಒಕ್ಕೂಟ ಶುರು ಮಾಡೋದಕ್ಕೆ ಈ ರಾಯಚೂರಿನ ಯುದ್ಧ ನಾಂದಿ ಹಾಡ್ತು, ಶುರು ಮಾಡ್ತು. ಅರ್ಥ ಆಯ್ತಾ? ಅಲ್ಲದೆ ಅದು ಹಿಂದೂಗಳಲ್ಲಿ ಗರ್ವ ಮತ್ತು ಅಹಂಕಾರವನ್ನು ಹುಟ್ಟುಹಾಕಿ, ಹೌದು ಅಫ್ಕೋರ್ಸ್ ಹಿಂದೂಗಳೆಲ್ಲ ಗರ್ವ, ಹೌದು ನಮ್ಮನ್ನು ಯಾರು ಸೋಲ್ಸೋಕ್ಕಾಗಲ್ಲ ಅಂತ ಹಿಂದೂಗಳಲ್ಲಿ ಗರ್ವ ಹುಟ್ಕೊಳ್ತು. ಮತ್ತು ಬೆಂಕಿಗೆ ತುಪ್ಪ ಸುರುವಿದಂತಾಗಿ ನೆರೆಹೊರೆಯವರಿಗೆ ಖಂಡಿತವಾಗಿ ದುಸ್ಸಹನೀಯರಾಗುವಂತೆ ತಮ್ಮ ಪತನವನ್ನು ತ್ವರಿತಗೊಳಿಸಿತು. ಅಕ್ಕಪಕ್ಕದವ್ರಿಗೆ ಅಂದರೆ ಯಾವ ಡೆಕ್ಕನ್ ಸುಲ್ತಾನೇಟ್ಗೂ ವಿಜಯನಗರದವ್ರು ಈ ಪರಿ ಮೆರೆಯೋದನ್ನು ಅವ್ರ ಕೈಲಿ ನೋಡೋಕ್ಕೆ ಆಗಲಿಲ್ಲ, ಸಹಿಸ್ಕೊಳಕ್ಕಾಗಲೇ ಇಲ್ಲ. ಆಯಿತಾ? ಇನ್ನು ಮುಂದುವರೆದು ಇವನೇನು ಬರೀತಾನಪ್ಪ ಅಂತಂದರೆ, ಕೃಷ್ಣದೇವರಾಯರ ಬಳಿ 200 ಜನ ಸಾಮಂತರಿದ್ರು. ಇವರೇ ಬರೆದಿದ್ದಾರೆ ಅದರಲ್ಲಿ. ಕೃಷ್ಣದೇವರಾಯರ ಬಳಿ 200 ಜನ ಸಾಮಂತರಿದ್ರು. ಆ 200 ಜನ ಸಾಮಂತರು ಹೇಗಿದ್ರು ರೀ, ನಾವು ಇದನ್ನು ಕರ್ನಾಟಕ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ ಅಂದರೆ ಚಿಕ್ಕದಾಗೋಗುತ್ತೆ. ನಾನು ಇದನ್ನು ನಿನ್ನೆ ರಾತ್ರಿ ಕೂತ್ಕೊಂಡು ಇದನ್ನು ಓದುವಾಗ ಯೋಚನೆ ಮಾಡಿದೆ. ಅಫ್ಕೋರ್ಸ್ ಎವ್ರಿಡೇ ಓದಲೇಬೇಕಿಲ್ಲದೆ ಓದದೇ ಇದ್ದರೆ ಭವಿಷ್ಯವೇ ಇಲ್ಲ ಇದರಲ್ಲಿ. ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಥರ ಯುನೈಟೆಡ್ ಸ್ಟೇಟ್ಸ್ ಆಫ್ ಕರ್ನಾಟಕ ಅಥವಾ ಯುನೈಟೆಡ್ ಸ್ಟೇಟ್ಸ್ ಆಫ್ ವಿಜಯನಗರ ಕಣ್ರಿ. ಇದು 200 ರಾಜ್ಯಗಳನ್ನು ಒಳಗೊಂಡಂಥ ಮಹಾನ್ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. 200 ಚಿಕ್ಕ ರಾಜ್ಯಗಳನ್ನು ಒಳಗೊಂಡಂಥ ಮಹಾನ್ ಸಾಮ್ರಾಜ್ಯ. ಕೃಷ್ಣದೇವರಾಯರು ಯಾರ ಆಡಳಿತದಲ್ಲೂ ಮೂಗು ತೋರಿಸ್ತಾ ಇರಲಿಲ್ಲ, ಯಾರ ವಿಚಾರದಲ್ಲೂ ಏನು ಮೂಗು ತೋರಿಸ್ತಾರೆ, ನೀವು ಇಷ್ಟ ಬಂದಂಗಿರಿ, ನನ್ನ ಕಾಲಕ್ಕೆ ಕೊಡಬೇಕಾದಂಥ ಕಪ್ಪ ಕಾಣಿಗೆ ನಾನು ಬರಬೇಕಾದಂಥ ಟ್ಯಾಕ್ಸ್ ಕರೆಕ್ಟಾಗಿ ಬರ್ತಾ ಇರಬೇಕು, ನಾನು ಹಾಕಿರೋಂಥ ಕಾನೂನಿನ ಚೌಕಟ್ಟಿನಲ್ಲಿ ನೀವು ಏನಾರ ಮಾಡ್ಕೊಂಡಿರಿ, ನಿಮ್ಮ ಇಷ್ಟ, ನೀವು ಹೆಂಗಾರು ಎಂಜಾಯ್ ಮಾಡ್ಕೊಳ್ಳಿ, ನಾನು ನಿಮ್ಮ ತಂಟೆಗೆ ಬರಲ್ಲ, ನೀವು ಹಿಂಗೆ ಇರಬೇಕು, ಹಂಗೆ ಹೇಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಒಂದೊಂದು ಸ್ಟೇಟ್ಗಳು ಒಂದೊಂದು ಥರ ಸ್ವತಂತ್ರವಾಗಿವೆಯೋ ಹಾಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ವಿಜಯನಗರಲ್ಲಿ 200 ಸಾಮ್ರಾಜ್ಯಗಳು ಸರ್ವತಂತ್ರ ಸ್ವತಂತ್ರವಾಗಿ ಆನಂದ ತುಂದಿಲರಾಗಿದ್ದವು. ನೋಡ್ರಿ ಹೇಗೆ ಬರೀತಾರೆ ನೋಡ್ರಿ. ಸೂರ್ಯ ವಿಫುಲವಾಗಿತ್ತು. ಆಗಲೇ ನಾನು ಹೇಳ್ದಂಗೆ ಕೃಷ್ಣಾ ನದಿಯ ದಂಡೆ ಮೇಲೆ ಸಿಕ್ಕಿದಂಥ ಬಿಜಾಪುರ ಸುಲ್ತಾನನ ದುಡ್ಡು ಅಷ್ಟು ವಿಫುಲವಾದಂಥ ದುಡ್ಡು ತಗೊಂಬಂದಿದ್ದ. ಪರಿಣಾಮ ನಿರ್ಣಾಯಕವಾಗಿತ್ತು. ಅನೇಕಾನೇಕ ವರ್ಷಗಳವರೆಗೆ ಮುಸಲ್ಮಾನರು ಕೃಷ್ಣದೇವರಾಯ ಅಂದರೆ ಥರ ಅಂತ ನಡುಗುತ್ತಾ ಇದ್ರಂತೆ. ಕನಸಲ್ಲೂ ಸಹ ವಿಜಯನಗರದ ಮೇಲೆ ದಂಡೆತ್ತು ಹೋಗ್ತೀವಿ ಅಂತ ಅವರು ಕನಸಿನಲ್ಲೂ ಸಹ ಅಂದ್ಕೊಳ್ಳಿಲ್ಲ. ಯಾವುದೇ ಮುಸಲ್ಮಾನ ಸುಲ್ತಾನರು ಕನಸಿನಲ್ಲೂ ಅಂದ್ಕೊಳ್ಳಿಲ್ವಂತೆ. ಕೃಷ್ಣದೇವರಾಯರು ಮತ್ತು ಅವರ ಶೂರ ಸೈನಿಕರೆಂದರೆ ಬಲು ಭಯಪಡುತ್ತಿದ್ದರು. ಭೀತಿಗ್ರಸ್ತ ಸುಲ್ತಾನನು ತನ್ನ ವೈರಿಯ ಜೀವಿತ ಕಾಲದಲ್ಲಿ ಇನ್ನೊಮ್ಮೆ ಎಂದೂ ವಿಜಯನಗರದ ಒಳರಾಷ್ಟ್ರಗಳ ಮೇಲೆ ಆಕ್ರಮಣ ಮಾಡಲೆತ್ತಿಸಲಿಲ್ಲ. ತನ್ನ ವೈರಿಯ ಜೀವಿತ ಕಾಲದಲ್ಲಿ ಅಂದರೆ ಕೃಷ್ಣದೇವರಾಯರು ಬದುಕಿರೋವರೆಗೂ
ಅವರ ವೈರಿಗಳಾದಂಥ ಈ ಸುಲ್ತಾನರು ಕೃಷ್ಣದೇವರಾಯರ ಮೇಲೆ, ವಿಜಯನಗರದ ಮೇಲೆ ದೂರದ ಮಾತು ಟೆರಿಟರಿಗೂ ಬರಲಿಲ್ಲ. ಟೆರಿಟರಿ, ಕರ್ನಾಟಕ ಸಾಮ್ರಾಜ್ಯದ ಟೆರಿಟರಿಗೆ ಸಹ ಬರಲಿಲ್ಲ ನೋಡ್ರಿ. ಗೆಲುವಿನ ಹುರುಪಿನಲ್ಲಿದ್ದ ಕೃಷ್ಣದೇವರಾಯರು ರಾಯಚೂರಿನ ಆಕ್ರಮಕ್ಕೆ ತೆರಳಿದ ಅಲ್ಪ ಕಾಲದ ನಂತರ ಇದನ್ನೆಲ್ಲ ವಶಪಡಿಸ್ಕೊಂಡ್ರು ಅಂತ ಹೇಳ್ತಾರೆ ನೋಡಿ. ಈಗ ನಾವೇನು ಓದ್ತಾ ಇದ್ದೀವಿ ಗೊತ್ತಾ ನಿಮಗೆ? ಈಗ ಒರಿಸ್ಸಾ ಯುದ್ಧ ಆದಮೇಲೆ ರಾಯಚೂರು ಯುದ್ಧ, ನಮಗೆ ನಿಮ್ಗೆ ಹೇಳ್ಕೊಂಬಂದಿರೋದು. ರಾಯರ ಮನಸ್ಸಿನಲ್ಲಿ ಏನೂ ಇರಲಿಲ್ಲ. ಅವರು ಆ ದ್ವಾ ಪ್ರದೇಶನ ವಶಪಡಿಸ್ಕೋಬೇಕು, ಅದು ಯಾಕೆ ನನ್ನ ಕೈಯಲ್ಲಿಲ್ಲ ಅಂತ ಅಂದ್ಕೊಂಡು ಯುದ್ಧಕ್ಕೆ ಶುರು ಮಾಡಿದ್ರು ಅಂತ ನಾನೇ ಹೇಳಿದ್ನಲ್ಲ ನಿನ್ನೆ. ಅದಕ್ಕೂ ಹಿಂದೆ ಇನ್ನೊಂದು ಕಾರಣ ಇದೆ. ಏನು ಗೊತ್ತಾ? ಅದು 1514ರಲ್ಲಿ ಕೃಷ್ಣದೇವರಾಯರ ಕುದುರೆ ವ್ಯಾಪಾರಕ್ಕಾಗಿ ಅಲ್ಬುಕರ್ಕಿದ್ನಲ್ಲ, ನಮ್ಮ ಪೋರ್ಚುಗೀಸ್ ಅಲ್ಬುಕರ್ಗೆ 20,000 ಪೌಂಡ್ಗಳನ್ನು ಕೊಟ್ಟಿದ್ರು. 20,000 ಪೌಂಡ್ ಕೊಟ್ಟಿದ್ರು. ಕೊಟ್ಬಿಟ್ಟು ಎಲ್ಲ ಕುದುರೆನೂ ನನಗೇ ಬೇಕು ಅಂತ ಹೇಳಿದ್ರಲ್ಲ. ಆಗ ವಿಜಯನಗರಕ್ಕೆ ರಾಯ ಪೂರೈಕೆಗಾಗಿ ಪ್ರತಿ ವರ್ಷ 30,000 ಕ್ರುಸಡೋಗಳನ್ನು ಕೊಡುವುದಾದರೆ ರಾಯನಿಗೆ ತನ್ನೆಲ್ಲ ಕುದುರೆಗಳನ್ನು ಕೊಲ್ಲುವ ಇಲ್ಲ ಬಿಡುವ ಹಕ್ಕನ್ನು ನೀಡಲಾಗುವುದು ಎಂದು ರಾಯರು ತನ್ನ ಸೈನಿಕರ ಯುದ್ಧದ ಖರ್ಚನ್ನು ವಹಿಸಿದರೆ ರಾಯರ ಜೊತೆಗೆ ನಮ್ಮ ಸೈನಿಕರು ಹೋಗಿ ಯುದ್ಧ ಮಾಡ್ತಾರೆ ಅಂತ ಎಲ್ಬುಕರ್ಕ್ ಹೇಳಿದ್ದ. ರಾಯರಿಗೆ ಪತ್ರ ಬರೆದ ಎಲ್ಬುಕರ್ಕು. ಅದೇ ಥರ ಆದಿಲ್ ಶಾಗೂ ಒಂದು ಪತ್ರ ಬರೆದ. ಏನು, ನನಗೆ ನೀನೊಂದು ಸ್ವಲ್ಪ ಜಾಗ ಬಿಟ್ಕೊಡ್ತೀನಿ ಅಂದರೆ ನಾನು ರಾಯರಿಗೆ ಕೊಡಬೇಕು ಅಂತ ಕೊಟ್ಟಿದ್ದೀನಲ್ಲ ಮಾತುಕತೆ, ಅವ್ರು ದುಡ್ಡು ನಂಬ್ಕೊಂಬಿಟ್ಟು ಕುದುರೆ ಎಲ್ಲ ನಿನಗೆ ಕೊಡ್ತೀನಿ ಅಂತ ಬರ್ದ. ಆದರೆ ರಾಯರದು ಇದು ಗೂಢಚಾರರು ಮತ್ತು ಬೇಹಿನವರು ಕಾಹಿನವರು ಎಷ್ಟು ಸ್ಟ್ರಾಂಗ್ ಇದ್ರಪ್ಪ ಅಂದರೆ ಆ ಪತ್ರನ ಅಪೇಸ್ ಮಾಡಿ ಲೀಕ್ ಮಾಡೋದಕ್ಕೆ ತಗೊಂಬಂದು ರಾಯರಿಗೆ ತೋರಿಸಿದ್ರು. ನೋಡಿ ಮಹಾಸ್ವಾಮಿ, ಈ ಪೋರ್ಚುಗೀಸ್ ಡಬಲ್ ಗೇಮ್ ಮಾಡ್ತಾವನೆ, ಇವತ್ತು ನಿಮಗೂ ಹುಡುಕ್ತೀನಿ ಅಂತಾನೆ, ನಾಳೆ ಆದಿಲ್ ಶಾವು ಕೊಡ್ತೀನಿ ಅಂತಾನೆ. ಆದಿಲ್ ಶಾ ನಿಮ್ಮ ಮೇಲೆ ಯುದ್ಧ ಮಾಡೋಕ್ಕೆ ಇಬ್ರಾಹಿಂ ಆದಿಲ್ ಶಾ ಹೊಂಚಾಗ್ತಾ ಇದ್ದಾನೆ. ಆಗ ಈ ವೃತ್ತಾಂತದಿಂದ ನಮಗೆ ತಿಳಿದು ಬರುವುದೇನೆಂದರೆ ಕೃಷ್ಣದೇವರಾಯರು ರಾಯಚೂರಿಗೆ ಧಾವಿಸುವುದಕ್ಕೆ 5 ವರ್ಷಗಳ ಮುಂಚೆಯೇ ಮಹಮ್ಮದೀಯರ ಮೇಲೆ ದೊಡ್ಡ ಆಕ್ರಮಣವನ್ನು ಯೋಚಿಸಿದ್ದರು. ಇದು 5 ವರ್ಷದ ಹಿಂದೆ ನಡೆದ ವಿದ್ಯಮಾನ ಇದು. ಓಹೋ, ಆಗ ರಾಯರು ಒರಿಸ್ಸಾ ಕಡೆ ಬ್ಯುಸಿ ಇದ್ದರು. ಓಹೋ, ಈ ರೀತಿ ಇದೆಯಾ ನಿಮಗೆ? ಬರ್ತೀನಿ ವಿಚಾರಿಸ್ತೀನಿ, ಸ್ವಲ್ಪ ಪ್ರತಾಪರುದ್ರ ಗಜಪತಿನ ತೀಡ್ಬಿಟ್ಟು ಬರ್ತೀನಿ ಅಂತ 5 ವರ್ಷದಿಂದ ಪ್ಲ್ಯಾನ್ ಮಾಡಿದ್ದರು ರಾಯರು. ನಾನು ನಿಮ್ಮನ್ನು ಬಿಡ್ತೀನಿ ಅಂದರು ಅಂತ ಪ್ಲ್ಯಾನ್ ಮಾಡಿದರು. ಇವರು ಯಾರಿಗೂ ಗೊತ್ತಾಗಲಿಲ್ಲ. ಅದು ಕೃಷ್ಣದೇವರಾಯ. ಮುಂದಿನ 5 ವರ್ಷಗಳವರೆಗೆ ಕೃಷ್ಣದೇವರಾಯ ಮಹಾರಾಯರು ಯಾವುದೇ ತೊಂದರೆ ಇಲ್ಲದೆ ಸುಖ ಶಾಂತಿಯಿಂದ, ಸುಖ ಸಂಕಥ ವಿನೋದದಿಂದ ರಾಜ್ಯವಾಳಿದರು. ಯಾವಾಗ ರಾಯಚೂರು ಯುದ್ಧ ಗೆದ್ರಲ್ಲ, ಎಂಟೈರ್ ಸೌತ್ ಇಂಡಿಯಾ ಟಿಲ್ ಬಂಗಾಲ್, ಒರಿಸ್ಸಾ ಮುಂಚೆನೇ ಗೆದ್ದಿದ್ರಲ್ಲ, ಬಂಗಾಲದ ತುದಿಯವರೆಗೆ, ಬಂಗಾಲದ ತುದಿಯಿಂದ ಶ್ರೀಲಂಕಾದವರೆಗೆ, ಬಂಗಾಲದ ತುದಿ ಬಾರ್ಡರ್ಸ್ ಆಫ್ ಬೆಂಗಾಲಿಂದ ಶ್ರೀಲಂಕಾವರೆಗೆ ಕೃಷ್ಣದೇವರಾಯರ ಆಡಳಿತ ಇತ್ತು. ಎಕ್ಸೆಪ್ಟ್ ಈ 3-4 ಜನ, ಬಿಜಾಪುರ, ಗುಲ್ಬರ್ಗ, ಬೀದರು, ಗೋಲ್ಕೊಂಡ, ಅಹಮದಾಬಾದ್, ಅಹಮದ್ನಗರ್ ಕಂಪ್ಲೀಟ್ ಇವ್ರ ಕೈಯಲ್ಲಿ ಇತ್ತು. ಮುಂದಿನ 5 ವರ್ಷಗಳವರೆಗೆ ಯಾರು ಉಸಿರು ಕಸಕ್ ಪಿಸುಕ್ ಕುಸುಕ್ ಮುಸುಕ್ ಭಾಳ ಸೊಗಸಾದ ರಾಜ್ಯಭಾರ ಮಾಡಿದ್ರು. ತೀರ್ಥಯಾತ್ರೆಗಳನ್ನು ಮಾಡಿದ್ರು, ದೇವಸ್ಥಾನಗಳನ್ನು ಕಟ್ಟಿಸಿದ್ರು, ದಾನ ಧರ್ಮಗಳನ್ನು ಮಾಡಿದ್ರು, ಊರುಗಳನ್ನು ಕಟ್ಟಿದ್ರು, ಕೆರೆಗಳನ್ನು ಕಟ್ಟಿದ್ರು, ಅಣೆಕಟ್ಟೆಗಳನ್ನು ಕಟ್ಟಿದ್ರು, ಎಲ್ಲ ಪ್ರೋಗ್ರೆಸಿವ್ ವರ್ಕ್ ಮಾಡಿದ್ರು ಮಹಾರಾಯರು, ಕೃಷ್ಣದೇವರಾಯ ಮಹಾರಾಯರು. 5 ವರ್ಷಗಳು ರಾಯರು ದಕ್ಷಿಣ ರಾಜ್ಯದಲ್ಲಿ ಮಹಾಸಂಚಾರ ಹೊರಟರು, ದೊಡ್ಡ ಸಂಚಾರ ಹೊರಟರು. ತೀರ್ಥಕ್ಷೇತ್ರಗಳು, ದಾನ ಧರ್ಮ, ಮಠ ಮಾನ್ಯ, ದೇವಸ್ಥಾನ, ಗುಡಿ ಗುಂಡಾರ ಒಂದೂ ಬಿಡ್ದಂಗೆ ಸುತ್ತಿದ್ರು. ಎಲ್ಲ ರಾಯರು ಎಲ್ಲಾನು ಸುತ್ತಿದ್ರು. ಎಲ್ಲ ದೇವ್ರಿಗೂ ಸ್ಥಾಪನೆ, ಎಲ್ಲ ದೇವ್ರಿಗೂ ಥ್ಯಾಂಕ್ಸ್ ಹೇಳಿದರು. ಇಂಥ ಕಾಲದಲ್ಲಿ ಲಂಕಾದಲ್ಲಿ ಗಲಭೆ, ಆಂತರಿಕ ಗಲಭೆ ಇದ್ದು ಶ್ರೀಲಂಕಾದಲ್ಲಿ. ಆಗ ಅಲ್ಲಿಗೊಂದು ತುಗಡಿ ಕಳಿಸಿ ವಿಜಯಬಾಹು ಅಂತ ರಾಜ, ನಾನು ಅದನ್ನು ಶ್ರೀಲಂಕಾ ವಿಡಿಯೋದಲ್ಲಿ ವಿಜಯಬಾಹು ಅರಮನೆ ತೋರಿಸಿದ್ದೀನಿ, ಪದಚ್ಯುತನಾಗಿ ಅವನ ರಾಯರು ಅವನ ಹಿರಿಯ ಮಗನಾದಂಥ ಭುವನೈಕ ಬಾಹುವಿಗೆ ಪಟ್ಟ ಕಟ್ಟಿ ವಾಪಸ್ ಬರ್ತಾರೆ. 1522ರಿಂದ 23ರಲ್ಲಿ ಜನನ ಕಳಿಸಿ ಭುವನೈಕ ಬಾಹು ಅವನಿಗೆ ಪಟ್ಟ ಕಟ್ಟಿಸಿ ವಾಪಸ್ ಕಳಿಸ್ತಾರೆ. ಇದ್ರ ಮಧ್ಯ ಅಸದ್ ಖಾನ್ ಅಂತ ಒಬ್ಬ ಎಸ್ಕೇಪ್ ಆಗಿರ್ತಾನೆ ಬೆಳಗಾವಿಗೆ. ಅವನು ಗೋವಾನ ಅಟ್ಯಾಕ್ ಮಾಡಿಬಿಟ್ಟು ಗೋವಾ ಕಿತ್ಕೊಳಕ್ಕೆ ಹೋಗ್ತಿರ್ತಾನೆ. ಇವನು ಇಲ್ಲ ಉಸ್ಕೊಂಡಿದ್ದ, ತಡಿ ಅಂದ್ಬಿಟ್ಟು ರಾಯರು ಅವರ ಮಂತ್ರಿ ಸಾಳುವ ತಿಮ್ಮರಸರನ್ನು ಕಳಿಸ್ತಾರೆ. ತಿಮ್ಮರಸರು ಹೋಗಿ ಅವನನ್ನು ಗುದ್ಮಿ ಅವನನ್ನು ಅರೆಸ್ಟ್ ಮಾಡ್ಕೊಂಡು ವಾಪಸ್ ತಗೊಂಡ್ಬರ್ತಾರೆ. ಕರ್ನಾಟಕ ಕಂಡ ನಮ್ಮ ಮೈಸೂರು ಒಡೆಯರೇ, ನಾವೇನು ಹೇಳ್ತೀವಿ ಮೈಸೂರು ಒಡೆಯರ್ ಇಮ್ಮಿಡಿಯೇಟ್ ಹಿಂದೆ ನಾವೇನು ನೋಡಿದಂಥ ಕೃಷ್ಣದೇವರಾಯ ಮಹಾರಾಯರು ನ ಭೂತೋ ನ ಭವಿಷ್ಯತಿ ಅನ್ನೋ ಥರ ರಾಜ್ಯ ಆಳ್ಬಿಟ್ರು.
ಸುವರ್ಣಾಕ್ಷರಗಳಲ್ಲಿ ನಿಜವಾಗ್ಲೂ ಬರೆಯಬೇಕಾದಂಥ ದಿನಗಳ ನಂತರನೇ ಅವರು ರಾಜ್ಯವನ್ನು ಯಾರು ಯಾರು ಇನ್ನೇನು ಕೃಷ್ಣದೇವರಾಯರು ತೋರಿಸಿದ್ದೆಲ್ಲ ಬಂಗಾರ, ಮುಟ್ಟಿದ್ದೆಲ್ಲ ಚಿನ್ನ ಆಗೋಯ್ತು. ಅವ್ರಿಗೆ ಎದುರಾಳೋರೇ ಈ ಭೂಮಂಡಲದ ಮೇಲೆ ಇಲ್ಲ ಅನ್ನೋ ಥರ ಆಗೋಗಿತ್ತು. ಇಂತಿಪ್ಪ ಕಾಲದಲ್ಲಿ ವಿಧಿ ಎದ್ದು ಕೂತು ಮೈ ಮುರಿತಾನೆ. ಓಹೋ, ಭಾಳ ದಿನ ಆಗೋಯ್ತಲ್ಲ, ನಾನು ವಿಧಿ ಆಟವನ್ನು ತೋರಿಸ್ಬೇಕಲ್ಲಪ್ಪ, ಭಾಳ ದಿನ ಆಗೋಯ್ತಲ್ಲ, ನಿದ್ದೆ ಮಾಡಿಬಿಟ್ಟು ಏನು ನಡೀತಾ ಇದೆ ಭೂಮಂಡಲದಲ್ಲಿ ಅಂತ ವಿಧಿ ನೋಡಿದಾಗ ಕೃಷ್ಣದೇವರಾಯರು ಬಹಳ ಸಂತೋಷದಿಂದ ಆನಂದ ತುಂದಿಲರಾಗಿ 2 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳ ಜೊತೆ ಆನಂದವಾಗಿ ಅಳಿಯಂದರ ಜೊತೆ. ಇಲ್ಲಿ ಭಾಳ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಹೇಳ್ತೀನಿ ನಾನು. ಈಗ ಕೃಷ್ಣದೇವರಾಯ ಮಹಾರಾಯರು ಯುದ್ಧ ಮಾಡಿದಾಗ, ರಾಯಚೂರು ಯುದ್ಧ ಮಾಡಿದಾಗ ಅವ್ರಿಗೆ 29 ವರ್ಷ. ಎಷ್ಟು? 29 ವರ್ಷ ಕಣ್ರಿ. ಇಮ್ಯಾಜಿನ್. ಅವ್ರಿಗಾಗಲೇ ಅಳಿಯ ಇರ್ತಾರೆ, ಅಳಿಯ ರಾಮರಾಯರು ಇರ್ತಾರೆ, ತಿರುಮಲ ರಾಯರು ಇರ್ತಾರೆ. ಏನು, ವಾಟ್ ಈಸ್ ದ ಮೀನಿಂಗ್? ಇದು ನೀವು ಬರೆದಿದ್ದಾನೆ ಯಾರು ನಮ್ಮ ಇವನು ಬರೆದಿದ್ದಾನೆ. ಯಾರು? 1515ರಲ್ಲಿ ಕೃಷ್ಣದೇವರಾಯರು ಕೇವಲ 29 ವರ್ಷದವರಾಗಿದ್ದರು. ಆದರೆ ಅಂದರೆ ಅರ್ಥ ಏನಪ್ಪ, ಇನ್ನು ಕೂಸಿರುವಾಗಲೇ, ಇನ್ನು ಮಗುವಾಗಿದ್ದಾಗಲೇ ತನ್ನ ಹೆಣ್ಣು ಮಕ್ಕಳಿಬ್ಬರ ಲಗ್ನ ಮಾಡಿಬಿಟ್ಟಿದ್ರು. ಬಾಲ್ಯ ವಿವಾಹ ಪದ್ಧತಿ ರಾಯರ ಕಾಲದಲ್ಲೂ ಜಾರಿಯಲ್ಲಿತ್ತು. ರಾಯರೂ ಸಹ ಬಾಲ್ಯ ವಿವಾಹವನ್ನು ನೆರವೇರಿಸಿದ್ರು ಅನ್ನೋದು ಇದರಿಂದ ವಿದಿತವಾಗುತ್ತೆ ಅಂತ ಬರೆದಿದ್ದಾನೆ ರಾಬರ್ಟ್ ಸ್ವೆಲ್. 1515ರಲ್ಲಿ ಅವ್ರು 29 ವರ್ಷ. ಅಳಿಯ ರಾಮರಾಯರು ಎಂಟ್ರಿ ಕೊಟ್ಬಿಟ್ಟಿದ್ರು ಜಿಯೋಪಾಲಿಟಿಕ್ಸ್ಗೆ. ಅಂದರೆ ಏನರ್ಥ ಅಂದರೆ ರಾಯರು ಮಗು ಇನ್ನು ಒಂದು ಮಗು ಅಂದರೆ ಏನು, ಒಂದು 5-6 ವರ್ಷದ ಹುಡುಗಿ ಇರ್ಬೋದು. ಅವಳಿಗೆ ಅಳಿಯ ತಿರುಮಲ ರಾಯನ ಕೊಟ್ಟು ಮದುವೆ ಮಾಡಿಬಿಟ್ಟಿದ್ರು. ಬಾಲ್ಯ ವಿವಾಹ ಅವಾಗ ಬಹಳ ಸ್ವಚ್ಛಂದವಾಗಿತ್ತು ಆಗ ಅಲ್ವಾ. ಗಂಡು ಮಗ ಒಬ್ಬ ಇದ್ದ, ಒಂದು 5-6 ವರ್ಷ ಒಂದು ಗಂಡು ಮಗ ಇದ್ದ, ಇನ್ನೊಂದು ಗಂಡು ಮಗ ಇನ್ನೂ ಹುಟ್ಟಿರಲಿಲ್ಲ ಆಗ. 2 ಹೆಣ್ಮಕ್ಳಿದ್ರು, ಮದುವೆನೂ ಮಾಡಿಕೊಟ್ಟಿದ್ರು. ಸೊ ಎಲ್ಲ ಒಂಥರ ಏನು ಹೇಳ್ತಾರೆ, ಆಲ್ ಸೆಟ್, ವಾಟ್ಸ್ ನೆಕ್ಸ್ಟ್. ಆಗ ವಿಧಿ ಎದ್ದಿತ್ತು, ಮೈಮುರಿದ ವಿಧಿ. ಏನಪ್ಪ, ಏನಾದರೂ ಒಂದು ಸೂರ್ಯಾಸ್ತ ಆಗಲೇಬೇಕಲ್ಲಪ್ಪ. ಸೂರ್ಯಾಸ್ತ ಆಗ ಸಮಯ ಬಂದ್ಬಿಡ್ತು.